ಪ್ರೀತಿಯ ದೇವ ಮಕ್ಕಳೇ, ನಿಮ್ಮೆಲ್ಲರನ್ನು ಮತ್ತೊಮ್ಮೆ ಈ ಮಾಧ್ಯಮದ ಮೂಲಕ ಸಂಧಿಸಲು ಬಹಳ ಸಂತೋಷವಾಗುತ್ತಿದೆ. ಸರ್ವಸೃಷ್ಟಿಕರ್ತನಾದ ತ್ರಯೇಕ ದೇವರ ಪರಿಶುದ್ಧವಾದ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಶುಭವಂದನೆಗಳು. 6 ದಿವಸಗಳ ಸೃಷ್ಟಿ ಕಾರ್ಯ ಹೇಗಿತ್ತು? ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಖಂಡಿತವಾಗಿಯೂ ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ಹಿಂದಿನ ಅಧ್ಯಯನಗಳ ಸಾರಾಂಶವನ್ನು ಸಂಕ್ಷಿಪ್ತವಾಗಿ ಈಗ ನೋಡೋಣ. ನಾವು ಇದುವರೆಗೆ ಆದಿಕಾಂಡದ 1ನೇ ಅಧ್ಯಾಯವನ್ನು ಪೂರ್ಣವಾಗಿ ಅಧ್ಯಯನ ಮಾಡಿದ್ದೇವೆ. ಮೊದಲಿಗೆ ಬೆಳಕು, ಆಕಾಶ, ನೀರು, ಒಣನೆಲ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಹುಲ್ಲು, ಗಿಡ, ಮರಗಳು, ಜೀವಜಂತುಗಳು, ಪಕ್ಷಿಗಳು, ಪ್ರಾಣಿಗಳು, ಹೀಗೆ ಒಂದಾದ ನಂತರ ಒಂದನ್ನು ಹಂತ ಹಂತವಾಗಿ ದೇವರು ಕೇವಲ ತನ್ನ ಬಾಯ ಮಾತಿನಿಂದ ಉಂಟು ಮಾಡಿ ಕೊನೆಯಲ್ಲಿ ತನ್ನ ಸಾರೂಪ್ಯದಲ್ಲಿ ಮನುಷ್ಯನನ್ನು ಉಂಟು ಮಾಡಿದನು. ಸೃಷ್ಟಿಯ 7ನೆಯ ದಿವಸದ ಕುರಿತು ನಾವು ಇನ್ನೂ ಕಲಿಯಲಿಕ್ಕಿದೆ. ಅದನ್ನು ನಾವು ಈ ದಿನ ನೋಡಲಿದ್ದೇವೆ. ಮೊದಲ ಮನುಷ್ಯರು ಮಾತ್ರವಲ್ಲ, ಪ್ರಾಣಿಗಳೂ ಸಹ ಸಸ್ಯಾಹಾರಿಗಳಾಗಿದ್ದವು ಎಂಬ ಬಹುತೇಕ ಮರೆಯಲ್ಲಿರುವ ಒಂದು ಆಸಕ್ತಿಕರ ವಿಚಾರವು ನಮ್ಮ ಗಮನಕ್ಕೆ ಬಂತು. 1ನೇ ಅಧ್ಯಾಯದಲ್ಲಿ ಮಾನವನ ಸೃಷ್ಟಿಯಲ್ಲಿನ 4 ವಿಶೇಷ ಅಂಶಗಳನ್ನು ನೋಡಿದೆವು. ಮೊದಲನೆಯದು, ಆದಾಮನು ದೇವರ ಕೈಗಳಿಂದ ನೇರವಾಗಿ ಉಂಟು ಮಾಡಲ್ಪಟ್ಟದ್ದು. ಎರಡನೆಯದು, ಅವನ ಪಕ್ಕೆಲುಬು ಹವ್ವಳಾಗಿ ಸೃಷ್ಟಿಯಾದದ್ದು. ಮೂರನೆಯದು, ಏಸುವು ಕನ್ಯೆಯಲ್ಲಿ ಜನಿಸಿದ್ದು. ಮತ್ತು 4ನೆಯದು, ಮಾನವ ಜನಾಂಗಕ್ಕೆ ಪರಿಶುದ್ಧ ದಾಂಪತ್ಯದಲ್ಲಿ ನೀಡಲಾಗಿರುವ ಪ್ರಕೃತಿ ಸಹಜವಾದ ಸಂತಾನೋತ್ಪತ್ತಿಯಾಗುವಂಥದ್ದು. ಹೌದು, ದಾಂಪತ್ಯವು ದೇವರು ಮನುಷ್ಯನ ಜನಾಂಗಕ್ಕೆ ವರವಾಗಿ ನೇಮಿಸಿರುವ ಆಶೀರ್ವಾದ. ಆದರೆ ವ್ಯಭಿಚಾರ ಹಾಗೂ ಜಾರತ್ವ ಅವು ಸೈತಾನನಿಂದ ಬರುವ ಪ್ರಚೋದನೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಾವು ಹೀಗೆ ಆಳವಾಗಿ ಆತನ ಜೀವವುಳ್ಳ ವಾಕ್ಯವನ್ನು ಅಧ್ಯಯನ ಮಾಡುತ್ತಾ ಆತನ ಪ್ರೀತಿಯನ್ನು ಸವಿಯುತ್ತಾ ಸಾಗೋಣ. ಪ್ರಾರ್ಥನಾ ಪೂರ್ವಕವಾಗಿ ಆತನ ಸ್ವರವನ್ನು ಕೇಳೋಣ. ಬನ್ನಿ. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ಅತೀ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದ 20ರಿಂದ 31 ವಚನಗಳನ್ನು ಧ್ಯಾನ ಮಾಡಿಕೊಂಡೆವು. ಇಂದು ನಾವು ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯದ ಪ್ರಾರಂಭದ 15 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಈ 2ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಸಬ್ಬತ್ ದಿನದ ಪುನರ್ಸ್ಥಾಪನೆ, ಮೊದಲಿನ 5 ದಿನಗಳ ಸಾರಾಂಶ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಅಧ್ಯಾಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಕಟಣೆಯ ಶ್ರೇಷ್ಠ ತತ್ವವೊಂದು ಸಂಭವಿಸುತ್ತದೆ. ಆದರೆ ದೇವರ ವಾಕ್ಯದಲ್ಲಿ ಇದು ಮತ್ತೆ ಮತ್ತೆ ಕಾಣಿಸಿಕೊಳ್ಳುವಂಥದ್ದಾಗಿದೆ. ಇದೇ ತತ್ವವನ್ನು ನಾವು ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿಯೂ ಕಾಣಬಹುದು. ಧರ್ಮೋಪದೇಶ ಕಾಂಡವು ಮರುಭೂಮಿಯಲ್ಲಿ ಧರ್ಮಶಾಸ್ತ್ರದೊಂದಿಗೆ ಹೊಂದಿಕೊಂಡ ಅನುಭವದ ಅನುವಾದವಾಗಿರುತ್ತದೆ. ಧರ್ಮೋಪದೇಶ ಕಾಂಡವು ಕೇವಲ ಧರ್ಮಶಾಸ್ತ್ರದ ಪುನರಾವರ್ತನೆ ಆಗಿರುವುದಿಲ್ಲ, ಆದರೆ ಧರ್ಮಶಾಸ್ತ್ರದ ಅನುವಾದವೂ ಆಗಿರುತ್ತದೆ. ಅದರಂತೆಯೇ ಪ್ರಿಯರೇ, ನಮಗೆ ಒಂದಲ್ಲ ಆದರೆ 4 ಸುವಾರ್ತೆಗಳು ಕೊಡಲ್ಪಟ್ಟಿರುತ್ತವೆ. ಮತ್ತೆ ಮತ್ತೆ ಈ ಕಾರ್ಯವಿಧಾನವು ಸತ್ಯವೇದದುದ್ದಕ್ಕೂ ಅನುಸರಿಸಲ್ಪಟ್ಟಿರುತ್ತದೆ. ಪ್ರಿಯರೇ, ಈ 2ನೇ ಅಧ್ಯಾಯವು ಸೃಷ್ಟಿಯ 6 ದಿನಗಳಿಂದ ಎತ್ತಿಕೊಳ್ಳಲ್ಪಟ್ಟಿರುವಂಥದ್ದು ಮತ್ತು ಮನುಷ್ಯನಿಗೂ ಸಂಬಂಧಿಸಿರುವಂಥದ್ದಾಗಿದೆ. ಹಾಗೂ ನಾವು ಸಬ್ಬತ್ ದಿನದೊಂದಿಗೆ ಆರಂಭಿಸುವರಾಗಿದ್ದೇವೆ. ಹಾಗಾದರೆ ಬನ್ನಿರಿ, ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯದ ಪ್ರಾರಂಭದ 3 ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಹೀಗೆ ಭೂಮ್ಯಾಕಾಶಗಳು ಅವುಗಳಲ್ಲಿರುವ ಸಮಸ್ತವೂ ನಿರ್ಮಿತವಾದವು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡನು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ ಆ 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡದ್ದರಿಂದ ಆ ದಿನವನ್ನು ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವದಿಸಿದನು ಎಂಬುದಾಗಿ.
ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದ ಮೂಲಕ ನಾವು ಸಬ್ಬತ್ ದಿನದ ಪ್ರಾಮುಖ್ಯತೆಯನ್ನು ಕಂಡುಕೊಳ್ಳುವರಾಗಿದ್ದೇವೆ ಮತ್ತು ಅದನ್ನು ನಾವು ಕಳೆದುಕೊಳ್ಳಬಾರದು. ನೋಡಿರಿ, ದೇವರು ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡನು ಎಂಬುದಾಗಿ ಹೇಳುವುದರ ಅರ್ಥವೇನಾಗಿರುತ್ತದೆ? ಆತನು 6 ದಿವಸಗಳು, ಅಂದರೆ ವಾರ ಪೂರ್ತಿ ಕೆಲಸ ಮಾಡಿ ಹೆಚ್ಚು ಕಡಿಮೆ 40 ಗಂಟೆಗಳಿಗಿಂತಲೂ ಹೆಚ್ಚು ಕೆಲಸ ಮಾಡಿ ಆಯಾಸಗೊಂಡಿರುವುದರಿಂದ 7ನೇ ದಿವಸ ಕೂತು ವಿಶ್ರಮಿಸಿಕೊಂಡನು ಎಂಬುದು ಅದರ ಅರ್ಥವಾಗಿದೆಯೋ? ಅದನ್ನು ನಾವು ಈ ರೀತಿಯಲ್ಲಿ ನೋಡುವರಾಗಿದ್ದರೆ ಅದಕ್ಕೆ ಯಾವ ಅರ್ಥವೂ ಇರುವುದಿಲ್ಲ. ಹೌದು, ದೇವರು ಸೃಷ್ಟಿ ಕಾರ್ಯವನ್ನು ಮುಗಿಸಿ ವಿಶ್ರಮಿಸಿಕೊಂಡದ್ದು ನಿಜ. ನೋಡಿರಿ, ದೇವರು 6 ದಿವಸಗಳಲ್ಲಿ ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿದ ನಂತರ ಆತನು ಅದನ್ನು ನೋಡಿದನು. ಅದೆಲ್ಲವೂ ಒಳ್ಳೆಯದೇ ಆಗಿತ್ತು. ಇನ್ನೇನು ಹೆಚ್ಚಿನದನ್ನು ಮಾಡಬೇಕಾದ ಅವಶ್ಯಕತೆಯೂ ಇರಲಿಲ್ಲ. ಅನೇಕ ಸಾರಿ ದಿನದ ಅಂತ್ಯದಲ್ಲಿ ನಾವು ನಮ್ಮ ಕಚೇರಿಯಿಂದ ಹೊರಗಡೆ ಬರುವಾಗ ನಮ್ಮ ಕೆಲಸವು ಇನ್ನೂ ಮುಗಿದಿರುವುದಿಲ್ಲ. ಇಂದಿನವರೆಗೂ ನಾನು ಕೂತುಕೊಂಡು, ಅಬ್ಬಾ, ನನ್ನ ಕೆಲಸವು ಸಂಪೂರ್ಣವಾಗಿ ಮುಗಿದು ಬಿಟ್ಟಿತು ಎಂಬುದಾಗಿ ಹೇಳಿರುವುದೇ ಇಲ್ಲ. ಆದರೆ ಪ್ರಿಯರೇ, ದೇವರು ಅದನ್ನು ಮಾಡಿದನು. 6 ದಿವಸಗಳ ತನ್ನ ಸೃಷ್ಟಿ ಕಾರ್ಯದ ನಂತರ 7ನೆಯ ದಿವಸ ಆತನು ವಿಶ್ರಮಿಸಿಕೊಂಡನು. ಯಾಕಂದರೆ ತನ್ನ ಕೆಲಸವು ಪರಿಪೂರ್ಣವಾಗಿ ಮುಗಿದು ಹೋಗಿತ್ತು. ಇದು ಶ್ರೇಷ್ಠವಾದ ಆತ್ಮಿಕ ಆಸಕ್ತಿಗಳಲ್ಲಿ ಒಂದಾಗಿರುತ್ತದೆ. ನೋಡಿರಿ, ವಿಶ್ವಾಸಿಗಳಾದ ನಾವೂ ಸಹ ಆತನ ಪರಿಪೂರ್ಣ ವಿಮೋಚನೆಯಲ್ಲಿ ಸೇರಿದಾಗ ವಿಶ್ರಾಂತಿಯಲ್ಲಿ, ಅಂದರೆ ಆತನ ಸಬ್ಬತ್ತಿನಲ್ಲಿ ಸೇರಿಕೊಳ್ಳುವರಾಗಿದ್ದೇವೆ ಎಂದು ಇಬ್ರಿಯರಿಗೆ ಬರೆದ ಪತ್ರಿಕೆಯು ನಮಗೆ ಬಹು ಸ್ಪಷ್ಟವಾಗಿ ತಿಳಿಸುತ್ತದೆ. ಆತನು ನನಗಾಗಿ, ನಮಗಾಗಿ 2000 ವರ್ಷಗಳ ಹಿಂದೆಯೇ ಶಿಲುಬೆ ಮೇಲೆ ಸತ್ತನು ಮತ್ತು ನಾವು ಸೇರಬಹುದಾದ ವಿಮೋಚನೆಯನ್ನು ನಮಗೆ ನೀಡುತ್ತಾನೆ. ಆದ್ದರಿಂದಲೇ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು ಹೀಗೆ ಬರೆಯುತ್ತಾನೆ: ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ ಎಂಬುದಾಗಿ. ಹೌದು ಪ್ರಿಯರೇ, ನಾನು ರಕ್ಷಿಸಲ್ಪಡುವುದಕ್ಕಾಗಿ ನನ್ನ ಚಿಕ್ಕ ಬೆರಳನ್ನೂ ಸಹ ನಾನು ಎತ್ತಲಿಲ್ಲ. ಯೇಸು ಕ್ರಿಸ್ತನೇ ಅದನ್ನು ಮಾಡಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ನಾವು ವಾಸಿಸುತ್ತಿರುವ ಈ ವಿಶಾಲವಾದ ಜಗತ್ತು ಬಿಲಿಯಾಂತರ ವರ್ಷಗಳಿಂದಲೇ ಅಸ್ತಿತ್ವದಲ್ಲಿ ಇತ್ತು. ಆದರೆ ಈ ಭೂಮಿಗೂ ಮತ್ತು ಸೃಷ್ಟಿಯ ಹೆಚ್ಚಿನ ಭಾಗಕ್ಕೂ ಯಾವುದೋ ಒಂದು ಸಂಭವಿಸಿತ್ತು ಎಂಬುದಾಗಿ ತಿಳಿಯುವವರಾಗಿದ್ದೇವೆ. ಇದರ ಪರಿಣಾಮವಾಗಿ ದೇವರು ಒಳಗೆ ಪ್ರವೇಶಿಸಿ, ದೇವರ ಆತ್ಮನು ಜಲ ಸಮೂಹಗಳ ಮೇಲೆ ಚಲಿಸಿ ಅವ್ಯವಸ್ಥೆಯಿಂದ ಬ್ರಹ್ಮಾಂಡಲವನ್ನು ತೆಗೆದನು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 4ರಿಂದ 6 ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯೆಹೋವ ದೇವರು ಭೂಮ್ಯಾಕಾಶಗಳನ್ನು ಉಂಟು ಮಾಡಿದಾಗ ಯಾವ ಗಿಡವಾದರೂ ಭೂಮಿಯಲ್ಲಿ ಇರಲಿಲ್ಲ, ಯಾವ ಪಲ್ಯವೂ ಹುಟ್ಟಿರಲಿಲ್ಲ. ಯಾಕಂದರೆ ಯೆಹೋವ ದೇವರು ಭೂಮಿಯ ಮೇಲೆ ಮಳೆಯನ್ನು ಸುರಿಸಿರಲಿಲ್ಲ, ಭೂಮಿಯನ್ನು ವ್ಯವಸಾಯ ಮಾಡುವುದಕ್ಕೆ ಮನುಷ್ಯನೂ ಇರಲಿಲ್ಲ. ಆದರೂ ಭೂಮಿಯಿಂದ ಮಂಜು ಹಬ್ಬಿ ನೆಲವನ್ನು ತೋಯಿಸುತ್ತಿತ್ತು ಎಂಬುದಾಗಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸೋಣ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 7ನೆಯ ವಚನವನ್ನು ದಯಮಾಡಿ ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಹೀಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು, ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗದಲ್ಲಿ ದೇವರು ಮಾನವನನ್ನು ಸೃಷ್ಟಿ ಮಾಡಿದ ವಿಧಾನ ಕ್ರಮವನ್ನು ನಾವು ನೋಡುವರಾಗಿದ್ದೇವೆ ಮತ್ತು ಪುನಃ ದೇವರು ನಮಗೆ ಹೇಳಿರುವಂಥದ್ದರಲ್ಲಿ ನಾವು ಮಿತಿಗೊಳಿಸಲ್ಪಟ್ಟಿರುತ್ತೇವೆ. ನೋಡಿರಿ, ದೈಹಿಕವಾಗಿ ಮಾನವನು ಮಣ್ಣಿನಿಂದ ತೆಗೆಯಲ್ಪಟ್ಟವನಾಗಿದ್ದಾನೆ. ನಮ್ಮ ಶರೀರವು 15ರಿಂದ 16 ರಾಸಾಯನಿಕ ಅಂಶಗಳಿಂದ ಮಾಡಲ್ಪಟ್ಟಿರುವುದು ಎಂಬುದನ್ನು ತಿಳಿದುಕೊಳ್ಳುವುದು ಬಹು ಆಸಕ್ತಿಕರವಾಗಿರುತ್ತದೆ. ಅದೇ ರಾಸಾಯನಿಕ ಅಂಶಗಳು ಮಣ್ಣಿನಲ್ಲಿ ಕೂಡ ದೊರೆಯುತ್ತವೆ. ಹೌದು, ಮಾನವನ ಶಾರೀರಿಕ ಭಾಗವು ಮಣ್ಣಿನಿಂದ ತೆಗೆಯಲ್ಪಟ್ಟದ್ದಾಗಿದೆ. ಆದರೆ ಪ್ರಿಯರೇ, ಮಾನವನು ಧೂಳಿಗಿಂತಲೂ ಹೆಚ್ಚಿನವನಾಗಿದ್ದಾನೆ. ದೈಹಿಕವಾಗಿ
ಅವನು ಮಣ್ಣಾಗಿದ್ದಾನೆ ಮತ್ತು ಮಣ್ಣಿಗೆ ಹಿಂದಿರುಗುವನಾಗಿದ್ದಾನೆ. ಆದರೆ ಅವನ ಆತ್ಮವು ದೇವರ ಬಳಿಗೆ ಹೋಗುತ್ತದೆ. ಯಾಕೆಂದರೆ ದೇವರು ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು ಎಂಬುದಾಗಿ ಸತ್ಯವೇದವು ಬಹುಸ್ಪಷ್ಟವಾಗಿ ಹೇಳುತ್ತದೆ. ನೋಡಿರಿ, ದೇವರು ಮನುಷ್ಯನಿಗೆ ಶಾರೀರಿಕ ಅಥವಾ ಮನೋವೈಜ್ಞಾನಿಕ ಜೀವವನ್ನು ಕೊಟ್ಟನು ಮತ್ತು ಅದರ ನಂತರ ಆತನು ಅವನಿಗೆ ಆತ್ಮಿಕವಾದ ಜೀವವನ್ನು ಕೊಟ್ಟನು. ಇದನ್ನು ಬೇರೆ ಮಾತುಗಳಲ್ಲಿ ಹೇಳಬೇಕಾದರೆ, ಮನುಷ್ಯನು ಈಗ ತನ್ನ ಸೃಷ್ಟಿಕರ್ತನೊಂದಿಗೆ ಒಂದು ಅದ್ಭುತವಾದಂಥ ಸಂಬಂಧದೊಳಗೆ ತರಲ್ಪಟ್ಟಿರುತ್ತಾನೆ ಎಂಬುದಾಗಿ. ಅವನು ತನ್ನ ಅಸ್ತಿತ್ವದಲ್ಲಿ ದೇವರಿಗಾಗಿ ಒಂದು ಸಾಮರ್ಥ್ಯವನ್ನು ಹೊಂದಿರುತ್ತಾನೆ. ಇದುವೇ ಅವನನ್ನು ದೇವರ ಈ ವಿಶ್ವದಲ್ಲಿ ಕಂಡುಬರುವ ಇತರ ಜೀವಿಗಳಿಂದ ಬೇರ್ಪಡಿಸುವಂಥದ್ದಾಗಿರುತ್ತದೆ. ದೇವದೂತರೂ ಸಹ ಇದ್ದಾರೆ ಪ್ರಿಯರೇ, ಆದರೆ ಅವರ ಕುರಿತಾಗಿ ನಾವು ಸ್ವಲ್ಪವನ್ನೇ ತಿಳಿದಿರುತ್ತೇವೆ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಈ ಅಂಶದವರೆಗೂ ಮಾನವನು ವಿಕಸನಗೊಂಡನು ಮತ್ತು ಈ ವಿಕಸನದ ಉತ್ಪಾದನೆಯಾಗಿರುವ ಮಾನವನೊಂದಿಗೆ ದೇವರು ತನ್ನ ಕಾರ್ಯವನ್ನು ಮಾಡಲು ಆರಂಭಿಸಿದನು ಎಂಬುದಾಗಿ ಆಸ್ತಿಕ ವಿಕಾಸವಾದಿಗಳು ಹೇಳುತ್ತಾರೆ. ಹೇಗೂ ವಿಕಸನೀಯ ಸಿದ್ಧಾಂತದ ಯಾವ ರೂಪವೂ ಮಾನವ ಭಾಷಣಕ್ಕೂ, ಮಾನವ ಮನಸ್ಸಾಕ್ಷಿಗೂ ಮತ್ತು ಮಾನವನ ವ್ಯಕ್ತಿತ್ವಕ್ಕೂ ಜವಾಬ್ದಾರಿಯಾಗಿ ಲೆಕ್ಕ ಕೊಡಲು ಸಾಧ್ಯವಿರುವುದಿಲ್ಲ. ಈ ಮೂರು ಸಂಗತಿಗಳೊಂದಿಗೆ ವಿಕಸನವು ಸ್ವಲ್ಪ ಕಷ್ಟಪಡುವಂಥದ್ದಾಗಿರುತ್ತದೆ. ನೋಡಿರಿ, ಮಾನವನ ಎಲುಬುಗಳನ್ನು ತೆಗೆದುಕೊಂಡು ಕೋತಿಯ ಅಥವಾ ಕುರಿಯ ಎಲುಬುಗಳೊಂದಿಗೆ ಹೋಲಿಸಿ ನೋಡುವುದು ಬಹು ಸುಲಭವಾಗಿರುತ್ತದೆ. ಅಲ್ಲಿ ಎದ್ದು ಕಾಣುವ ಹೋಲಿಕೆ ಇರುತ್ತದೆ. ಆದರೆ ಅದೇ ಸಮಯದಲ್ಲಿ ವಿಶಾಲವಾದ ವಿಭಿನ್ನತೆಯೂ ಸಹ ಇರುತ್ತದೆ ಎಂಬುದರ ವಿಷಯದಲ್ಲಿ ನಾನು ಖಚಿತವಾಗಿದ್ದೇನೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಮಾನವ ಜೀವಿಗಳಾದ ನಾವು ಚಲಿಸುವ ಅದೇ ವಾತಾವರಣದಲ್ಲಿ ಈ ಜೀವಿಗಳು ಚಲಿಸಿದ್ದರಿಂದ ಖಂಡಿತವಾಗಿಯೂ ಅಲ್ಲಿ ಕೆಲವು ಹೋಲಿಕೆಗಳು ಇರುತ್ತವೆ. ಮನುಷ್ಯನ ಮತ್ತು ಇತರ ಜೀವಿಗಳ ನಡುವಿನ ಹೋಲಿಕೆಗಳನ್ನು ಬಹು ದೊಡ್ಡದಾಗಿ ಕಂಡುಬರುವಂತೆ ಮಾಡಿರಬಹುದು. ಮನುಷ್ಯನಾದರೂ ವಿಭಿನ್ನವಾದ ಜೀವಿಯಾಗಿದ್ದಾನೆ. ದೇವರು ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು ಮತ್ತು ಮನುಷ್ಯನು ಬದುಕುವ ಪ್ರಾಣಿಯಾದನು ಎಂಬುದಾಗಿ ಸತ್ಯವೇದವು ಬಹುಸ್ಪಷ್ಟವಾಗಿ ನಮಗೆ ತಿಳಿಸುತ್ತದೆ. ಹೌದು ಪ್ರಿಯರೇ, ದೇವರು ಮನುಷ್ಯನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ನಿರ್ಮಿಸಿದ್ದಾನೆ ಮತ್ತು ಈ ಸಂಗತಿಯನ್ನು ನಾವು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 8ನೆಯ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಇದಲ್ಲದೆ ಯೆಹೋವ ದೇವರು ಮೂಡಣ ದಿಕ್ಕಿನಲ್ಲಿರುವ ಏದೆನ್ ಸೀಮೆಯಲ್ಲಿ ಒಂದು ಉದ್ಯಾನವನವನ್ನು ಮಾಡಿ ತಾನು ರೂಪಿಸಿದ ಮನುಷ್ಯನನ್ನು ಅದರಲ್ಲಿ ಇರಿಸಿದನೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ಏದೆನ್ ಉದ್ಯಾನವನವು ನಿರ್ದಿಷ್ಟವಾಗಿ ಯಾವ ಸ್ಥಳದಲ್ಲಿ ಇರುವುದೆಂದು ನನಗೆ ತಿಳಿದಿರುವುದಿಲ್ಲ. ಆದರೆ ಹೇಗೂ ಅದು ಟೈಗರಿಸ್ ಮತ್ತು ಯುಫ್ರೆಟಿಸ್ ಕಣಿವೆಯಲ್ಲಿ ಎಲ್ಲೋ ಇದೆ ಎಂಬುದರ ಕುರಿತು ನಾನು ಖಚಿತವಾಗಿದ್ದೇನೆ. ಅಥವಾ ಬಹುಶಃ ಆ ಇಡೀ ಕಣಿವೆಯೇ ಆ ಉದ್ಯಾನವಾಗಿರಬಹುದು. ಮೂಲತಃ ಆ ಇಡೀ ಕಣಿವೆಯು ಬಹು ಫಲವತ್ತಾದಂಥ ಸ್ಥಳವಾಗಿತ್ತು ಮತ್ತು ಇಂದಿಗೂ ಸಹ ಅದು ಹಾಗೆಯೇ ಇರುತ್ತದೆ. ಅದು ಫಲವತ್ತಾದ ಅರ್ಧ ಚಂದ್ರಾಕೃತಿಯ ಭಾಗವಾಗಿರುತ್ತದೆ. ಒಂದಾನೊಂದು ಕಾಲದಲ್ಲಿ ಆ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ಜನರು ಯಾವ ಬಿತ್ತನೆಯ ಕೆಲಸವನ್ನು ಮಾಡುತ್ತಿರಲಿಲ್ಲ. ಅವರು ಬರೀ ಕೊಯ್ಲಿನ ಕೆಲಸವನ್ನು ಮಾಡುತ್ತಿದ್ದರು. ನೋಡಿರಿ, ಮುಂದೊಂದು ದಿನ ಬಹುಶಃ ಇದೇ ಪ್ರದೇಶವು ಭೂಮಿಯ ಅತಿ ಮಧ್ಯಭಾಗವಾಗಬಹುದು ಎಂದು ಅನಿಸುತ್ತದೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯದ 9ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮತ್ತು ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲಾ ಥರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. ಅದಲ್ಲದೆ ಆ ವನ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು, ಒಳ್ಳೆಯದರ ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಸಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವ ಜೀವದಾಯಕ ವೃಕ್ಷ ಮತ್ತು ಒಳ್ಳೆಯದರ ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ವೃಕ್ಷ ಎಂಬುದಾಗಿ ಪ್ರಸ್ತಾಪಿಸಲ್ಪಟ್ಟಿರುವ ಈ ಎರಡು ವೃಕ್ಷಗಳು ಅಸಾಮಾನ್ಯವಾದ ವೃಕ್ಷಗಳಾಗಿರುತ್ತವೆ. ಇಂದು ಈ ಎರಡು ವೃಕ್ಷಗಳನ್ನು ನಾವು ನೋಡಲಿಕ್ಕೆ ಆಗುವುದಿಲ್ಲ.
ಅವುಗಳನ್ನು ದೃಶ್ಯದಿಂದ ತೆಗೆದುಹಾಕಲಾಗಿರುತ್ತದೆ. ಆದ್ದರಿಂದ ಪ್ರಿಯರೇ, ಅವುಗಳ ಕುರಿತಾಗಿ ಹೆಚ್ಚು ಮಾತನಾಡಲಿಕ್ಕೆ ಆಗುವುದಿಲ್ಲ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಯೆಹೋವ ದೇವರು ಎಲ್ಲಾ ಥರದ ಮರಗಳನ್ನು ಈ ಭೂಮಿಯಲ್ಲಿ ಬೆಳೆಯ ಮಾಡಿದನು, ಮತ್ತು ಅವು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇದ್ದವು ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುತ್ತದೆ. ಅದರಲ್ಲಿ ಅವುಗಳ ಸೌಂದರ್ಯವಿತ್ತು ಮತ್ತು ಅವುಗಳ ಪ್ರಾಯೋಗಿಕ ಬದಿಯೂ ಇತ್ತು. ಅವೆರಡೂ ಅವುಗಳಲ್ಲಿ ಸೇರಿಕೊಂಡಿದ್ದವು. ನೋಡಿರಿ, ಏದೇನ್ ಉದ್ಯಾನವನದಲ್ಲಿ ಸುಂದರವಾದಂಥ ಗಿಡಗಳು ಇದ್ದವು, ಆದರೆ ಅವು ಕ್ರಿಯಾತ್ಮಕವಾಗಿದ್ದವು. ಇದುವೇ ಆ ಉದ್ಯಾನವನದ ಮುಖ್ಯ ಸಂಗತಿಯಾಗಿತ್ತು. ವಾಸ್ತವಿಕವಾಗಿ ಅವು ಬಹು ಪ್ರಾಯೋಗಿಕವಾಗಿದ್ದವು, ಯಾಕೆಂದರೆ ಅವು ಊಟಕ್ಕೆ ಅನುಕೂಲವಾಗಿದ್ದವು ಎಂಬುದಾಗಿ ದೇವರ ವಾಕ್ಯವು ಬಹು ಸ್ಪಷ್ಟವಾಗಿ ನಮಗೆ ತಿಳಿಸುತ್ತದೆ. ನೋಡಿರಿ, ನಾವು ವಾಸಿಸುತ್ತಿರುವ ಈ ಭೂಮಿಯ ಮೇಲೆ ಇನ್ನೂ ತಮ್ಮ ಸೌಂದರ್ಯದಲ್ಲಿ ಕಂಡುಬರುವ ಹಲವಾರು ಸಂಗತಿಗಳನ್ನು ನಾವು ನೋಡುತ್ತೇವೆ. ಮನುಷ್ಯನ ಬೀಳುವಿಕೆಯಿಂದಾಗಿ ಭೂಮಿಯ ಮೇಲೆ ಬಂದ ಮುಳ್ಳುಗಳ ಮತ್ತು ಕಳೆಗಳ ಶಾಪವಿದ್ದಾಗ್ಯೂ ಇನ್ನೂ ಸೌಂದರ್ಯವಿರುವುದನ್ನು ನಾವು ನೋಡುತ್ತೇವೆ. ಹಾಗಾದರೆ ಪ್ರಿಯರೇ, ಏದೇನ್ ಉದ್ಯಾನವನವು ಎಂಥ ಸುಂದರವಾದಂಥ ಸ್ಥಳವಾಗಿದ್ದಿರಬಹುದಲ್ಲವೇ? ದಯಮಾಡಿ ಆಲೋಚಿಸಿ ನೋಡಿರಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 10-14 ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಏದೇನ್ ಸೀಮೆಯಲ್ಲಿ ಒಂದು ನದಿ ಹುಟ್ಟಿ ಆ ವನವನ್ನು ತೋಯಿಸುತ್ತಿತ್ತು. ಅದು ಆಚೆ ಕಡೆಯಲ್ಲಿ ಒಡೆದು 4 ಶಾಖೆಗಳಾಯಿತು. ಮೊದಲನೆಯದರ ಹೆಸರು ಪೀಶೋನ್. ಅದು ಬಂಗಾರ ದೊರಕುವ ಹವೀಲ್ ದೇಶವನ್ನೆಲ್ಲ ಸುತ್ತುವುದು. ಆ ದೇಶದ ಬಂಗಾರವು ಶ್ರೇಷ್ಠವಾದದ್ದು. ಅಲ್ಲಿ ಬದೋಲಖ ಧೂಪವು ಗೋಮೇಧಿಕ ರತ್ನವೂ ಸಿಕ್ಕುತ್ತವೆ. ಎರಡನೆಯ ನದಿಯ ಹೆಸರು ಗೀಹೋನ್. ಅದು ಕೂಷ್ ದೇಶವನ್ನೆಲ್ಲ ಸುತ್ತುವುದು. ಮೂರನೆಯ ನದಿಯ ಹೆಸರು ಹಿದ್ದೆಕೆಲ್. ಅದು ಅಶೂರ್ ದೇಶದ ಮುಂದೆ ಹರಿಯುವುದು. ನಾಲ್ಕನೆಯದು ಯುಫ್ರೆಟಿಸ್ ನದಿ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಗೀಹೋನ್ ಎಂಬ ಎರಡನೆಯ ನದಿಯು ಕೂಷ್ ದೇಶವನ್ನೆಲ್ಲ ಸುತ್ತುವುದು ಎಂಬುದಾಗಿ ನಾವು ನೋಡುತ್ತೇವೆ. ನೋಡಿರಿ, ಈ ಕೂಷ್ ದೇಶವು ಐಥಿಯೋಪಿಯಾ ದೇಶವಾಗಿರುತ್ತದೆ ಮತ್ತು ಮುಂದೆ ಆ ನದಿಯನ್ನು ನೈಲ್ ನದಿ ಎಂಬುದಾಗಿ ಕರೆಯಲಾಗುತ್ತದೆ. ಅದೇ ರೀತಿಯಲ್ಲಿ ಮೂರನೆಯ ನದಿಯಾಗಿರುವ ಹಿದ್ದಿಕೇಲ್ ಎಂಬುದು ಮುಂದೆ ಟೈಗ್ರೀಸ್ ನದಿಯಾಗುತ್ತದೆ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ 15ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಯೆಹೋವ ದೇವರು ಆ ಮನುಷ್ಯನನ್ನು ಕರಕೊಂಡು ಹೋಗಿ ಏದೇನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು ಎಂಬುದಾಗಿ. ಪ್ರಿಯ ದೇವಜನರೇ, ಈ ಮನುಷ್ಯನು ದೊರೆತನವನ್ನು ಹೊಂದಿದ್ದನ್ನು, ಅಂದರೆ ಪ್ರಕೃತಿಯ ಬಲಗಳು ಇವನ ಕೂಗು ಅಥವಾ ಕರೆಗೆ ಪ್ರತಿಕ್ರಿಯಿಸುತ್ತಿದ್ದವು ಎಂಬುದಾಗಿ. ಹಾಗೆಯೇ ಮುಂದುವರಿದು 16 ಮತ್ತು 17ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಇದಲ್ಲದೆ ಯೆಹೋವ ದೇವರು ಆ ಮನುಷ್ಯನಿಗೆ, ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆಯದರ ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ನೋಡಿರಿ, ಮನುಷ್ಯನು ಸಾಯಬೇಕೆಂಬುದು ದೇವರ ಮೂಲ ಉದ್ದೇಶವಾಗಿರಲಿಲ್ಲ. ಆದರೆ ಮನುಷ್ಯನು ಈಗ ಪರೀಕ್ಷಣೆಯಲ್ಲಿ ಇಡಲ್ಪಟ್ಟಿದ್ದಾನೆ. ಮನುಷ್ಯನು ಸ್ವಸ್ಥ ಬುದ್ಧಿಯನ್ನು ಹೊಂದಿದ್ದಾನೆ ಮತ್ತು ಸದಾವಕಾಶವು ಯಾವಾಗಲೂ ಜವಾಬ್ದಾರಿಯನ್ನು ಸೃಷ್ಟಿಸುತ್ತದೆ. ಇದು ಸತ್ಯವಾಗಿರುವ ಎಲ್ಲರೂ ಒಪ್ಪುವಂತ ಹೇಳಿಕೆಯಾಗಿರುತ್ತದೆ. ಈಗ ಸ್ವಸ್ಥ ಬುದ್ಧಿಯನ್ನು ಹೊಂದಿರುವ ಮನುಷ್ಯನು ಅಥವಾ ಸ್ವಸ್ಥ ಬುದ್ಧಿಯನ್ನು ಕೊಡಲ್ಪಟ್ಟಿರುವ ಈ ಮನುಷ್ಯನು ತಾನು ದೇವರಿಗೆ ವಿಧೇಯನಾಗಿರುತ್ತಾನೋ ಇಲ್ಲವೋ ಎಂಬುದನ್ನು ನಿರ್ಧರಿಸುವುದಕ್ಕಾಗಿ ಒಂದು ಪರೀಕ್ಷೆಯೂ ಸಹ ಕೊಡಲ್ಪಡಬೇಕಾಗಿರುತ್ತದೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ, ಈ ಒಳ್ಳೆಯದರ ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ಫಲವು ವಿಷವಾಗಿತ್ತು ಎಂದು ಕೆಲವು ಪಂಡಿತರು ಅಭಿಪ್ರಾಯಪಡುತ್ತಾರೆ. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಉದ್ಯಾನವನದಲ್ಲಿಯೇ ಈ ಫಲವು ಬಹು ಅತ್ಯುತ್ತಮವಾದದ್ದಾಗಿತ್ತು ಎಂದು ನಾನು ಅಂದುಕೊಳ್ಳುತ್ತೇನೆ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು ಎಂಬುದಾಗಿ ಗಮನಿಸುತ್ತೇವೆ. ನೋಡಿರಿ, ಮನುಷ್ಯನು ಸಹ ತ್ರೈಕತ್ವವಾಗಿದ್ದಾನೆ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು. ಮತ್ತು ಅವನು ಸಾಯುವುದಾದರೆ 3 ಮಡಕೆಯ ರೀತಿಯಲ್ಲಿ ಸಾಯಬೇಕಾಗುತ್ತದೆ. ಆದಾಮನು 900ಕ್ಕೂ ಅಧಿಕ ವರ್ಷಗಳವರೆಗೆ ಶಾರೀರಿಕವಾಗಿ ಸಾಯಲಿಲ್ಲ. ಆದರೆ
ದೇವರು ಅವನಿಗೆ ತಿಂದ ದಿನ ಸತ್ತೇ ಹೋಗುವಿ ಎಂದು ಹೇಳಿದ್ದನು. ಇಲ್ಲಿ ಸಾಯುವುದು ಎಂಬುದರ ಅರ್ಥ ಬೇರ್ಪಡಿಸುವಿಕೆ ಆಗಿರುತ್ತದೆ. ಮತ್ತು ಆದಾಮನು ಆ ಹಣ್ಣನ್ನು ತಿಂದ ದಿನ ಆತ್ಮೀಕವಾಗಿ ದೇವರಿಂದ ಬೇರ್ಪಡಿಸಲ್ಪಟ್ಟನು. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 18ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಮತ್ತು ಯೆಹೋವ ದೇವರು ಮನುಷ್ಯನು ಒಂಟಿಗನಾಗಿ ಇರುವುದು ಒಳ್ಳೆಯದಲ್ಲ, ಅವನಿಗೆ ಸರಿ ಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನೋ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ದೇವರು ಮನುಷ್ಯನನ್ನು ಸ್ವಲ್ಪ ಸಮಯ ಆ ತೋಟದಲ್ಲಿ ಒಂಟಿಯಾಗಿ ಇರಿಸುವುದರಲ್ಲಿ ಒಂದು ಉದ್ದೇಶವನ್ನು ಹೊಂದಿದ್ದನು. ಮನುಷ್ಯನಿಗೆ ಒಂದು ಅವಶ್ಯಕತೆ ಇದೆ, ಅವನೊಂದಿಗೆ ಇರಲು ಯಾರೋ ಒಬ್ಬರ ಅಗತ್ಯತೆ ಅವನಿಗೆ ಇದೆ ಎಂಬುದನ್ನು ತೋರಿಸಿಕೊಡುವುದು ಆ ಉದ್ದೇಶವಾಗಿತ್ತು. ಮುಂದುವರೆದು ನಾವು 19ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ, ಆಗ ಆತನು ಎಲ್ಲಾ ಭೂಜಂತುಗಳನ್ನು, ಆಕಾಶದ ಪಕ್ಷಿಗಳನ್ನು ಮಣ್ಣಿನಿಂದ ನಿರ್ಮಿಸಿ, ಇವುಗಳಿಗೆ ಆ ಮನುಷ್ಯನು ಏನೇನು ಹೆಸರಿಡುವನು ನೋಡೋಣ ಎಂದು ಅವನ ಬಳಿಗೆ ಬರಮಾಡಿದನು. ಮನುಷ್ಯನು ಒಂದೊಂದು ಪ್ರಾಣಿಗೆ ಯಾವ ಯಾವ ಹೆಸರಿಟ್ಟನೋ ಅದೇ ಹೆಸರಾಯಿತು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಎಲ್ಲಾ ಪಶುಗಳಿಗೂ ಎಲ್ಲಾ ಪಕ್ಷಿಗಳಿಗೂ ಹೆಸರಿಡಬೇಕಾಗಿದ್ದರೆ ಆ ಮನುಷ್ಯನು ಅತೀ ಜಾಣನಾಗಿರಬೇಕಾಗಿತ್ತು, ಮತ್ತು ಅವನು ಹಾಗೆಯೇ ಇದ್ದನು. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 20ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಹೀಗೆ ಆ ಮನುಷ್ಯನು ಎಲ್ಲಾ ಪಶುಗಳಿಗೂ, ಆಕಾಶದ ಪಕ್ಷಿಗಳಿಗೂ, ಕಾಡು ಮೃಗಗಳಿಗೂ ಹೆಸರಿಟ್ಟನು. ಆದರೆ ಆ ಮನುಷ್ಯನಿಗೆ ಸರಿ ಬೀಳುವ ಸಹಕಾರಿ ಕಾಣಿಸಲಿಲ್ಲ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಆ ಸಹಕಾರಿ ಮನುಷ್ಯನೊಂದಿಗೆ ಒಪ್ಪಿಕೊಳ್ಳುವ, ಮನುಷ್ಯನಿಗೆ ಉತ್ತರಿಸುವ ಮತ್ತು ಅವನಿಗೆ ಸಹಕಾರಿಯಾಗಿರುವ ಮತ್ತೊಂದು ಅರ್ಧ ಭಾಗವಾಗಿದ್ದಳು. ನೋಡಿರಿ, ಒಬ್ಬ ಮನುಷ್ಯನು ತಾನು ಮದುವೆಯಾಗುವವರೆಗೂ ಅರ್ಧವಾಗಿರುತ್ತಾನೆ. ಅದು ನಾವು ಇಲ್ಲಿ ನೋಡಬೇಕಾಗಿರುವ ಬಹು ಪ್ರಾಮುಖ್ಯವಾದಂಥ ಸಂಗತಿಯಾಗಿರುತ್ತದೆ. ಪ್ರಿಯರೇ, ಮದುವೆ ಎನ್ನುವಂಥದ್ದು ಸ್ತ್ರೀ ಪುರುಷರಿಬ್ಬರಿಗೂ ದೇವರ ಶ್ರೇಷ್ಠವಾದಂಥ ಉದ್ದೇಶವಾಗಿತ್ತು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಂದೇಶವನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ, ಅಂದರೆ ದೇವ ಸ್ವರೂಪದಲ್ಲಿ ಉಂಟು ಮಾಡಿದನು. ಹೌದು, ದೇವರು ಮಾನವನೊಂದಿಗೆ ಅನ್ಯೋನ್ಯತೆಯನ್ನು ಹೊಂದಲು ಬಯಸಿದ್ದರಿಂದ ಅವನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು. ನೋಡಿರಿ, ಮನುಷ್ಯನು ಸಾಯಬೇಕೆಂಬುದು ದೇವರ ಮೂಲ ಉದ್ದೇಶವಾಗಿರಲಿಲ್ಲ. ಆದರೆ ಮನುಷ್ಯನು ದೇವರಿಗೆ ಅವಿಧೇಯನಾಗಿ ಆತ್ಮೀಕವಾಗಿ ಸತ್ತು ಹೋದನು. ಅಂದರೆ ಆತ್ಮೀಕವಾಗಿ ದೇವರಿಂದ ಬೇರ್ಪಡಿಸಲ್ಪಟ್ಟನು ಮತ್ತು ದೇವರೊಂದಿಗಿನ ತನ್ನ ಅನ್ಯೋನ್ಯತೆಯನ್ನು ಕಳೆದುಕೊಂಡನು. ಆದರೆ ಪ್ರಿಯರೇ, ಕೃಪಾ ಸಂಪೂರ್ಣನಾದಂಥ ದೇವರು ತನ್ನ ಅಪಾರವಾದ ಪ್ರೀತಿಯಿಂದ ಮಾನವನು ತನ್ನ ಅವಿಧೇಯತೆಯಿಂದ ಕಳೆದುಕೊಂಡಂಥ ದೇವರೊಂದಿಗಿನ ತನ್ನ ಸಂಬಂಧವನ್ನು ಹಾಗೂ ಅನ್ಯೋನ್ಯತೆಯನ್ನು ತಿರುಗಿ ಪಡೆದುಕೊಳ್ಳಲು ಒಂದು ಮಾರ್ಗವನ್ನು ಸಿದ್ಧ ಮಾಡಿದನು. ಆ ಏಕೈಕ ಮಾರ್ಗವೇ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು. ಆದ್ದರಿಂದ ಪ್ರಿಯರೇ, ಸಮಯವನ್ನು ವ್ಯರ್ಥ ಮಾಡದೆ ಆತನ ಈ ಅಪಾರವಾದ ಕೃಪೆಯನ್ನು ಹಾಗೂ ಆತನ ಅತಿ ಅಮೂಲ್ಯವಾದ ಪ್ರೀತಿಯನ್ನು ಅಲಕ್ಷ್ಯ ಮಾಡದೆ ಮತ್ತು ಬಹಳ ಹಗುರವಾಗಿ ತೆಗೆದುಕೊಳ್ಳದೆ, ಇನ್ನೂ ಕೃಪಾ ಸಮಯವಿರಲಾಗಿ ಮಾರ್ಗವೂ ಸತ್ಯವೂ ಜೀವವಾಗಿರುವ ಯೇಸು ಕ್ರಿಸ್ತನಿಗೆ ನಮ್ಮ ಜೀವಿತವನ್ನು ಸಮರ್ಪಿಸಿಕೊಳ್ಳೋಣ ಮತ್ತು ಈಗಲೇ ನಮ್ಮ ಹೃದಯದಲ್ಲಿ ಆತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ಆತನ ಸಾರೂಪ್ಯವನ್ನು ಧರಿಸಿಕೊಂಡು ಆತನ ಮಹಿಮೆಯುಳ್ಳ ನಿತ್ಯ ರಾಜ್ಯಕ್ಕೆ ಬಾಧ್ಯಸ್ಥರಾಗೋಣ. ಹಾಗಾಗುವಂತೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ನಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ. ಆಮೆನ್. ಪ್ರೀತಿಯ ದೇವಜನರೇ, ವಾಕ್ಯವನ್ನು ಅಧ್ಯಯನ ಮಾಡಿದ ನಾವೀಗ ಚಿಕ್ಕದಾದ ಸಾರಾಂಶವನ್ನು ನೋಡಿಕೊಳ್ಳೋಣ. ಮೊದಲಿಗೆ 7ನೆಯ ದಿವಸವನ್ನು ದೇವರು ಪರಿಶುದ್ಧ ದಿನ ಎಂಬುದಾಗಿ ಗುರುತು ಮಾಡಿದ್ದನ್ನು ಕಲಿತುಕೊಂಡೆವು. ನಂತರ ಮನುಷ್ಯನ ಸೃಷ್ಟಿ ಕಾರ್ಯವನ್ನು ವಿವರವಾಗಿ ನೋಡಿಕೊಂಡೆವು. ಇದರ ಜೊತೆಯಾಗಿ ವಿಕಾಸ ತತ್ವದ ವ್ಯತ್ಯಾಸವನ್ನು ಗಮನಿಸಿದೆವು.
ಏದೇನ್ವನ ಹಾಗೂ ಅದರ ಸೌಂದರ್ಯ, ಇತರ ವಿವರಣೆ, ಹೀಗೆ ಇನ್ನೂ ಅನೇಕ ವಿಷಯಗಳನ್ನು ಅಧ್ಯಯನ ಮಾಡಿದೆವು. ಸರ್ವ ಸೃಷ್ಟಿಯನ್ನು ದೇವರು ಕೇವಲ ತನ್ನ ಮಾತಿನಿಂದ ಮಾಡಿದನು. ಹಾಗೆಯೇ ಆತನು ಮನುಷ್ಯನು ಮಣ್ಣಿನಿಂದ ಉಂಟಾಗಲಿ ಎಂದು ಹೇಳಿದ್ದರೆ ಮನುಷ್ಯನೂ ಸಹ ಖಂಡಿತವಾಗಿ ಉಂಟಾಗುತ್ತಿದ್ದನು. ಹೌದು, ನನ್ನ ಈ ಮಾತನ್ನು ನೀವು ಒಪ್ಪಿಕೊಳ್ಳುತ್ತೀರಿ. ಆದರೆ ಸೃಷ್ಟಿಕರ್ತನು ಮನುಷ್ಯನನ್ನು ತನ್ನ ಕೈಗಳಲ್ಲಿ ರೂಪಿಸಿದನು. ಎಂಥ ಆಶ್ಚರ್ಯ ಪ್ರೇಮವಿದು! ಹೌದು, ಸೃಷ್ಟಿಕರ್ತನು ತನ್ನ ಕೈಗಳಲ್ಲಿ ನೆಲದ ಮಣ್ಣನ್ನು ತಕ್ಕೊಂಡು ತನ್ನ ಸಾರೂಪ್ಯವನ್ನು ಅದರೊಳಗೆ ಇಟ್ಟು ಅದಕ್ಕೆ ತನ್ನ ಜೀವಶ್ವಾಸವನ್ನು ಊದಿ ಮನುಷ್ಯನನ್ನು ಉಂಟು ಮಾಡಿದನು. ಹಾಗಾದಲ್ಲಿ ಕೀರ್ತನೆ 156ರಲ್ಲಿ ಶ್ವಾಸ ಇರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ ಎಂದು ಹೇಳುವಂತೆ, ಅದೇ ಶ್ವಾಸವನ್ನು ಉಸಿರಾಡುತ್ತಿರುವ ನಾವು ಆತನನ್ನು ಸ್ತುತಿಸಲೇಬೇಕು. ಇಂಥ ಆಶೀರ್ವದಿತ ಜೀವಿತ ನಿಮ್ಮದಾಗಲಿ.